ಕಾಲದ ಮಹಾರಾಜ ತನ್ ಮೊದಲನೇ ಯುದ್ಧದಲ್ಲೇ ರಾಜ್ಯನ ಕಳ್ಕೊಂಡು ದಿಕ್ಕೇ ತೋಚ್ತಿರೋ ಪರಿಸ್ಥಿತಿಗೆ ಒಳಗಾಗಿರೋ ತರ ನೀವ್ಯಾಕೆ ಹೀಗ್ ಕೂತಿದ್ದೀರಾ? ನನಗ್ ನಿಮ್ಮನ್ ನೋಡಕ್ಕೆ ಆಗ್ತಿಲ್ಲ ಯಜಮಾನ್ರೆ. ನಾನು ಹೇಗಿದ್ದೀನಿ? ಎಲ್ಲಾ ಕಳ್ಕೊಂಡಿರೋ ತರ ದುಃಖದಲ್ಲಿ ಇರ್ಬೇಡಿ ಅಂತ ಹೇಳ್ತಿದ್ದೀನಿ. ನೈನಿಯತಿಗೆ ಹಾಗಾಗಿರುವಾಗ ನಾನು ಹೇಗೆ ಖುಷಿಯಾಗಿರ್ಲಿ ಹೇಳು? ಹಾಗಿರಕ್ಕಾಗಲ್ಲ, ಆದ್ರೆ ಹೀಗಿದ್ದು ಏನ್ ಪ್ರಯೋಜನ ಅಂತ ಕೇಳ್ತಿದ್ದೀನಿ. ನನಗೆ ಹಿಂಸೆ ಮಾಡ್ದೆ, ಇಲ್ಲಿಂದ ಹೊರಟೋಗು. ಹೋಗ್ತೀನಿ ಬಿಡಿ. ನೀವ್ ಹಾಸ್ಪಿಟ್ಲಿಗೆ ಹೋಗ್ ಬಂದ್ರಾ? ನಮ್ಮ ಅಕ್ಕ ಹೇಗಿದ್ದಾಳೆ? ಪ್ರಜ್ಞೆ ಯಾವಾಗ ಬರತ್ತಂತೆ? ಅಟ್ಲೀಸ್ಟ್ ಬಾಡಿ ಮೂಮೆಂಟ್ಸ್ ಇದ್ಯಾ? ನಾನೇನಾದ್ರೂ ಡಾಕ್ಟರ್? ನನ್ನನ್ ಕೇಳ್ತಾ ಇದ್ಯಾ? ನೀವ್ ಡಾಕ್ಟರ್ ಅಲ್ದೇ ಇದ್ರು ಒಳ್ಳೆ ಆಕ್ಟರ್ ರೀ. ಅಂದ್ರೆ ನಾಟಕ ಅಂತಿದ್ದೀನಿ. ಏನ್ ಹೇಳ್ತಾ ಇದ್ಯಾ? ಓ ದೇವ್ರೆ, ನಿಮ್ ಆಕ್ಟಿಂಗ್ ನನಗ್ ಗೊತ್ತಿಲ್ವಾ ಏನು? ಗಾಯತ್ರಿ ಪುಟ್ಟಿ ಬಗ್ಗೆ ನಿಮಗ್ ಮೊದ್ಲೇ ಗೊತ್ತಿದ್ರು ಏನೂ ಗೊತ್ತಿಲ್ದಿರೋ ಹಾಗೆ ಹ್ಯಾಪ್ ಮೊರೆ ಹಾಕೊಂಡು ನಾಟಕ ಮಾಡ್ತಿದ್ರೋ ಇಲ್ವೋ? ಅದಕ್ಕೂ ಮುಂಚೆ ಗಾನವಿನ್ ಎತ್ಕೊಂಡ್ ಬಂದು ನಮ್ ಸ್ವಂತ ಮಗ್ಳೇ ನಾನೇ ಇದ್ರ ತಂದೆ ಅಂತ ಲಾಲಿ ಹಾಡು ಹಾಡಿದ್ದೆಲ್ಲ ನಾಟಕ ಅಲ್ವಾ? ಎರಡು ವಿಷಯದಲ್ಲಿ ನನಗ್ ಸ್ವಾರ್ಥ ಇದೆ, ಆದ್ರೆ ಅದರಿಂದ ಎಲ್ರಿಗೂ ಒಳ್ಳೇದೇ ಆಯ್ತು ಹೊರತು ಕೆಟ್ಟದ್ ಯಾರಿಗೂ ಆಗಿಲ್ಲ. ನನಗಾಗಿದೆ. ನನಗ್ ಮಕ್ಳಿಲ್ದಿರೋ ಹಾಗ್ ಮಾಡಿ ಎಲ್ರೂ ಮುಂದೆ ಅವಮಾನ ಮಾಡಿದೀರಾ, ಮರ್ತ ಹೋದ್ರಾ? ಉಲ್ಲೂಚಿನ್ ಹೇರೋದಕ್ಕೆ ಕೋಟಿ ಖರ್ಚು ಮಾಡಿದ್ಯಾ, ಮರ್ತೋಯ್ತಾ? ಇವಾಗ ಎಷ್ಟ್ ಖರ್ಚು ಮಾಡಿದ್ರೆ ನಮ್ಮ ಅಕ್ಕ ಬದುಕ್ತಾಳೆ ಅಂತ ಹೇಳ್ತಿದ್ದಾರೆ? ಶಟ್ ಅಪ್! ಕೋಪ ಯಾಕೆ? ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನಾನ್ ಮಾತಾಡ್ತಾ ಇದ್ರೆ ನನ್ ಬಾಯಿ ಮುಚ್ಚೋ ನೀವು ಈಗ ನಮ್ಮ ಅಕ್ಕಂಗೆ ಪ್ರಜ್ಞೆ ಬರೋ ಹಾಗ್ ಮಾಡಿ. ವಿಶಾಲ್ ಬಾವನ್ನ ಹಾಸ್ಪಿಟ್ಲಿಗೆ ಹೋಗ್ಬೇಡ ಅನ್ನೋದ್ರಲ್ಲಿ ಒಂದ್ ಅರ್ಥ ಇದೆ. ವಿಶಾಲ್ ಬಾವ ನಮ್ಮ ಅಕ್ಕನ್ನ ಆ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅಳ್ತಾರೆ ಅಂತ ಅನ್ಕೋಬಹುದು. ಮಿಕ್ಕಿರೋರ್ ಹೋಗಿ ಅವಳನ್ನ ನೋಡೋಣ ಅಂತಂದ್ರೆ ಯಾಕೆ ನೀವ್ ಬೇಡ ಅಂತಿದ್ದೀರಾ? ಸ್ವಂತ ತಂಗಿ ನಾನ್ ಹೋಗ್ತೀನಿ ಅಂದ್ರೆ ಯಾಕೆ ಬೇಡ ಅಂತಿದ್ದೀರಾ? ಹೋಗಿ ಏನ್ ಮಾಡ್ತೀಯಾ? ನೋಡ್ತೀನಿ. ಏನ್ ನೋಡ್ತೀಯಾ? ಏನ ಯಾವಾಗ ಬಂದೆ? ನಮ್ ಯಜಮಾನ್ರು ಏನೋ ಊರಿಂದ ಬಂದಿರೋ ಹಾಗೆ ಕೇಳ್ತಿದ್ದೀರಲ್ಲ ಬಾವಾ? ಅಲ್ಲ, ಇವನೇ ಅಲ್ವಾ ಆಸ್ಪತ್ರೆಗೂ ಮನೆಗೂ ಹೋಗಿ ಬಂದು ವಿಷಯನ ಹೇಳೋದು. ಇವತ್ತಿನ ಹೆಡ್ಲೈನ್ಸ್ ಏನ್ ಕಂದ? ಕೇಳ್ತಾ ಇದ್ರು ಯಾಕೆ ಉತ್ತರ ಕೊಡ್ತಿಲ್ಲ? ಹೇ, ಹಾಗಾದ್ರೆ ಗೋವಿಂದನೇನಾ? ಮೊದ್ಲು ನಿಮ್ ಬಾಯಿ ಗುಪ್ಪ ಹಾಕ್ಬೇಕು. ಏಯ್, ಇಲ್ಲ ಅಂದ್ರೆ ಏನು? ನೈನಿ ಹುಷಾರಾಗ್ತಿದ್ದಾಳ ಅಂತ ಪಾಸಿಟಿವ್ ಆಗಿ ಕೇಳೋದ್ ಬಿಟ್ಟು ಈ ತರ ಕೇಳ್ತಿದ್ದೀರಲ್ಲ? ಅವನೇನು ರಿಪ್ಲೈ ಮಾಡಿಲ್ಲ ಅಂದ್ರೆ ಹಾಗೆ ಅನ್ಕೊಳ್ಳೋದಲ್ವಾ? ಒಂದೆರಡು ದಿನಕ್ಕೆ ಅದ್ಭುತ ನಡಿಬೇಕು ಅಂದ್ರೆ ಹೇಗಕ್ಕ? ಅಯ್ಯೋ, ಹೇಳಕ್ ಆಗಲ್ಲಮ್ಮವ. ವಿಶಾಲಾಕ್ಷಮ್ಮನವರು ಕೃಪೆ ತೋರ್ಸಿದ್ರೆ ನಮ್ ನಯನಿ ಚಿಂಗ್ ಚಿಂಗ್ ಅಂತ ಜಿಂಕೆ ತರ ಜಂಪ್ ಮಾಡ್ಕೊಂಡ್ ಬರ್ತಾಳೇನೋ. ನೀವ್ಯಾಕೆ ಎಗರ್ತಾ ಇದ್ದೀರಾ ಬಾವಾ? ನಿನಗ್ ನಗು ಹೇಗ್ ಬರುತ್ತೆ ಸುಮನ? ಹಾ, ಸಡನ್ ಆಗಿ ನನಗ್ ನಗು ಬಂದ ಹಾಗೆ ನಮ್ಮ ಅಕ್ಕನೂ ಬಂದ್ಲು ಅಂತ ಅನ್ಕೋ ಅಕ್ಕ. ಆಗ ನೀನೇ ಬಂದು ನನ್ನ ಎತ್ತು ಮುದ್ದಾಡ್ತೀಯಾ? ಏನ್ ಹೇಳೋದು ಬ್ರೋ? ಆ ಹಾಸ್ಪಿಟಲ್ ನೈನಿಯತ್ಗೆ ಇಲ್ಲ ಅಂತಂದ್ರೆ ನೀನ್ ನನ್ನ ಪ್ರಾಣ ತೆಗೆದ್ಬಿಡ್ತೀಯ ಅನ್ಸುತ್ತೆ. ವಿಕ್ರಾಂತ್, ಯಾಕೋ ಇನ್ನೂ ಮಾತಾಡ್ತಿಲ್ಲ? ಆಗ್ಲಿಂದ ಇದೇ ಆಯ್ತು. ನಾವೆಲ್ರೂ ಕೇಳ್ತಿದ್ರು, ಸುಮ್ನೆ ಕೂತ್ಕೊಂಡಿದ್ದಾರೆ ನಿಮ್ ತಮ್ಮ. ಆಗ್ಬಾರ್ದೇನಾದ್ರೂ ಆಗಿದೆ ಅಂತ ಹೇಳ್ತೀಯಾ ವಿಶಾಲ್? ತಮಾಷೆಗೂ ಈ ತರ ಎಲ್ಲ ಮಾತಾಡ್ಬೇಡಿ. ನಾವೇ ಒಂದ್ಸರಿ ಹಾಸ್ಪಿಟ್ಲ್ಗೆ ಹೋಗಿ ನೋಡೋದು ಒಳ್ಳೇದು.
ಯಜಮಾನ್ರೆ ನೈನಿ ಕರ್ತಂಗೆ ಕೇಳಿಸ್ತು ಅಲ್ವಾ? ನಾನು ಹಾಗೆ ಇಮ್ಯಾಜಿನ್ ಮಾಡ್ಕೊಂಡೆ ಅಂತ ಅನ್ಕೊಂಡೆ. ಹಾಗಾದ್ರೆ ನಿಮ್ಮೆಲ್ರಿಗೂ ಕೂಡ ಹಾಗೆ ಕೇಳಿಸ್ತಾ ಅದಕ್ಕೆ? ಹಾ, ನನ್ಗೂನು ನಮ್ಮ ಅಕ್ಕನ ವಾಯ್ಸ್ ಕೇಳಿಸ್ತು. ಅದ್ ಹೇಗ್ ಸಾಧ್ಯ? ವಿಶಾಲ್ ಯಜಮಾನ್ರೆ